ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ಲರೂ? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾಳೆ ನನ್ನ ಅಕ್ಕನ ಮಗಳು. ಇನ್ನ ಬುದ್ಧರ್ದಾದೆ ಬನ್ನಿ. ಹಾ, ಹೆಲೋ ಬನ್ನಿ ಮಾತುಗಳಿಲ್ಲ. ಹಾಯ್ ಪೂರಗಲೆ ಬನ್ನಿ. ಇವತ್ತು ಒಂದು ಓಲ್ಡ್ ರೆಸಿಪಿ ಮಾಡೋಣ ಅಂತ ಇದ್ದೇನೆ. ಮೀನಿಲ್ಲ, ಸೊ ನಾವು ಒಣ ಮೀನ್ ತರ್ತೇವೆ. ಈ ರೀತಿ ಆಲ್ರೆಡಿ ಇದನ್ನ ಕಟ್ ಮಾಡಿ ಇಟ್ಟಿದ್ದಾರೆ ಅಮ್ಮ. ಇನ್ನು ಇದ್ರ ಸ್ಕಿನ್ ಎಲ್ಲ ತೆಗಿಲಿಕ್ಕೆ ಉಂಟು. ನಂಗೆ ಮತ್ತೆ ಇದು ರಿಬನ್ ಫಿಶ್, ಇಂಗ್ಲಿಷ್ ಅಲ್ಲಿ ರಿಬನ್ ಫಿಶ್, ತುಳುವಲ್ಲಿ ಪಾಂಬೋಲ್ ಮೀನ್ ಅಂತ ಹೇಳ್ತಾರೆ. ಇದನ್ನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಇದ್ರದ್ದು ಒಂದು ಒಳ್ಳೆ ನುಂಗೆಲ್ ಮೀನ್ ಸಾರು ಮಾಡೋಣ ಅಂತ ಇದ್ದೇನೆ. ಅಥೆಂಟಿಕ್ ರೆಸಿಪಿ ನುಂಗೆಲ್ ಮೀನ್ ಅಥವಾ ಕನ್ನಡದಲ್ಲಿ ಒಣ ಮೀನ್ ಸಾರು ಮಾಡೋಣ ಅಂತ ಇದ್ದೇನೆ. ಅನ್ನದ ಜೊತೆ ಸೂಪರ್ ಆಗಿ ಬರುತ್ತೆ, ಖಾರ ಇರಲ್ಲ, ಒಂದ್ ರೀತಿ ಲೈಟ್ ಅರೆ, ನಮ್ದು ತುಳುವಲ್ಲಿ ಲೈಟ್ ಅರೆಪ್ ಅಂತ ಹೇಳ್ತಾರೆ. ಇದಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ ಮೊದಲಿಗೆ ರೆಸಿಪಿ ನೋಡ್ಕೊಂಡು ಬರೋಣ, ಮತ್ತೆ ಸಿಗೋಣ. ಮೊದಲಿಗೆ ನಾನಿಲ್ಲಿ ಮಸಾಲ ಮಾಡಲಿಕ್ಕೆ ಒಂದು ಸಣ್ಣ ತೆಂಗಿನಕಾಯಿ ತುರಿಯನ್ನು ಫುಲ್ಲಾಗಿ ತಗೊಂಡಿದ್ದೇನೆ. ನಂತರ ಇದಕ್ಕೆ ಒಂದು 5 ಮೆಣಸು, ಒಂದು 1/4 ಟೀ ಸ್ಪೂನು ಅರಶಿನ, ಇದರ ಜೊತೆನೆ ಒಂದು 1.5 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ, ಒಂದು ಅರ್ಧ ಟೀ ಸ್ಪೂನು ಜೀರಿಗೆ, ಒಂದು ಟೀ ಸ್ಪೂನು ಸಣ್ಣ ಕಿನ್ಸಾಮನ್, ಅಂದರೆ ತುಳುವಿನಲ್ಲಿ ಕಿನ್ಸಾಮನ್ ಹೇಳ್ತಾರೆ. ಅಂದರೆ ಅದರಲ್ಲಿ ಸಾಸಿವೆ, ಮೆಂತೆ ಮತ್ತು ಓಂ ಕಾಳು ಇರುತ್ತೆ, ಈಕ್ವಲ್ ಪ್ರಪೋರ್ಷನಲ್ಲಿ ಡ್ರೈ ರೋಸ್ಟ್ ಮಾಡಿರ್ತೇವೆ. ಮತ್ತು ಒಂದು 4 ಗಾರ್ಲಿಕ್ ಮತ್ತು ಒಂದು ಅರ್ಧ ಈರುಳ್ಳಿ ರಸಕ್ಕೆ ಹಾಕಬೇಕು. ನಂತರ ಇಲ್ಲಿ ಒಂದು ಸಣ್ಣ ನಿಂಬೆ ಗಾತ್ರದ್ದು ಹುಣಸೆ ಹಣ್ಣು ತಗೊಂಡಿದ್ದೀನಿ. ಇವೆಲ್ಲವನ್ನು ನೀರು ಹಾಕ್ಕೊಂಡು ಈ ರೀತಿ ಸ್ಮೂತಾಗಿ ರುಬ್ಕೊಂಡು ಬರಬೇಕು. ಈ ರೀತಿ ಮಸಾಲ ಪೇಸ್ಟ್ ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ಇಲ್ಲಿ ಇನ್ನೊಂದು ಬದಿಯಲ್ಲಿ ನಾವು ಡ್ರೈ ಫಿಶ್ ಇದ್ದು ಸ್ಕಿನ್ ತೆಗಿಬೇಕು. ಇದು ನೀರಲ್ಲಿ ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ, ಸೊ ಈಸಿಯಾಗಿ ಬರ್ತದೆ. ಈ ರೀತಿ ಅದರ ಸಿಪ್ಪೆಯನ್ನು ತೆಗೆದುಕೊಂಡ್ರೆ ಆಯಿತು. ಈ ರೀತಿ ಕರೆಕ್ಟಾಗಿ ಸಿಪ್ಪೆ ತೆಗೆದುಕೊಂಡು, ಕೆಲವರು ಸಿಪ್ಪೆ ತೆಗೆಯುವುದಿಲ್ಲ, ಅದನ್ನು ಹೀಗೆ ಕತ್ತಿಯಲ್ಲಿ ಹೀಗೆ ಸ್ಕ್ರೇಪ್ ಮಾಡಿದಾಗೆ ಮಾಡ್ತಾರೆ. ಸಿಪ್ಪೆ ತೆಗೆದ ನಂತರ ಒಂದು 10ರಿಂದ 15 ನಿಮಿಷ ಹಾಗೆ ನೀರಲ್ಲಿ ನೆನೆಸಿಟ್ಕೊಳ್ಳೋಣ. ಇವಾಗ ಮಸಾಲೆಗೆ ಈರುಳ್ಳಿ ಹಾಕಬೇಕು. ಅದಕ್ಕೆ ನಾನು ಅರ್ಧ ಈರುಳ್ಳಿ ಆವಾಗ ಮಸಾಲೆ ಗ್ರೈಂಡ್ ಮಾಡುವಾಗ ಹಾಕಿದ್ದೇನೆ. ಇನ್ನೊಂದು ಅರ್ಧ ಈರುಳ್ಳಿಯನ್ನು ಇಲ್ಲಿ ನಾನು ಚಾಪ್ ಮಾಡ್ಕೊಳ್ತಿದ್ದೇನೆ. ಮತ್ತು ಒಂದು ಟೊಮೆಟೊ ಹಾಕ್ಕೊಳ್ಬೇಕು. ಈ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಅಂತ ನಾನು ಒಣಮೀನು ಸಾರು ಮಾಡ್ತಿದ್ದೆ. ಇದರ ಸೀಕ್ರೆಟ್ ಇಂಗ್ರೀಡಿಯೆಂಟೇ ಈ ಟೊಮೆಟೊನೇ ಇದರ ಫ್ಲೇವರನ್ನು ರಿಚ್ ಆಗಿ ಮಾಡುತ್ತೆ. ಈ ರೀತಿ ಟೊಮೆಟೊನು ಉದ್ದನೇ ಸಪೂರ ರೀತಿಯಲ್ಲಿ ಸ್ಲೈಸ್ ಮಾಡ್ಕೊಳ್ಬೇಕು. ಮೊದಲಿಗೆ ಈರುಳ್ಳಿಯನ್ನು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಮಸಾಲೆಗೆ ಹಾಕ್ಕೊಳ್ಳೋಣ. ಹಾಕೊಂಡ ನಂತರ ಇದರ ಜೊತೆನೇ ನಮಗೆ ಅದನ್ನು ಮಸಾಲೆಯನ್ನು ಕನ್ಸಿಸ್ಟೆನ್ಸಿ ಕರೆಕ್ಟ್ ಮಾಡಲಿಕ್ಕೆ ಮಸಾಲೆ ಕಡ್ದ ನೀರನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೇನೆ. ತುಂಬ ತೆಳು ಸಾರು ಮಾಡಬೇಕು. ಮತ್ತು ಇದು ತುಂಬ ಕುದೀತಾ ಯಾಕಂದರೆ ಒಂದು 10ರಿಂದ 15 ನಿಮಿಷ ತನಕ ಕುದಿಸ್ಲಿಕ್ಕಿರುತ್ತೆ, ಆವಾಗ ದಪ್ಪ ಬರುತ್ತೆ. ಮತ್ತು ಫ್ರಿಜ್ಜಲ್ಲಿ ಇಟ್ಟ ಮಸಾಲೆ ಅಲ್ಲ ಇದು, ಈಗಷ್ಟೇ ಮಾಡಿದೆ, ಹಾಗಾಗಿ ನೀರು ಹಾಕಿದಷ್ಟು ದಪ್ಪ ಬರುತ್ತೆ. ಫ್ರಿಜ್ಜಲ್ಲಿ ಹಾಕಿಟ್ರೆ ಮಾಡಿಟ್ಟದ್ದಾದರೆ ಅದು ಬಿಸಿ ತಾಗಿದ ನಂತರ ಪುನಃ ನೀರೆಂತ ಹದ ಆಗುತ್ತೆ. ಈಗ ನಾವು ಸ್ವಲ್ಪ ದಪ್ಪ ಅಂತ ಅನ್ಸ್ಕೊಂಡಿರ್ತೇವೆ, ಬಟ್ ಅದು ಪುನಃ ತೆಳು ಆಗುತ್ತೆ. ಬಟ್ ನಾನು ಇವತ್ತು ಡೈರೆಕ್ಟಾಗಿ ಈಗ ಕಡ್ದ ಮಸಾಲೆನ ಹಾಕ್ತಿರೋದು. ಸೊ ನನಗೆ ನಾನು ಅಮ್ಮ ಹೇಳಿದರೆ ಆಲ್ಮೋಸ್ಟ್ ಸುಮಾರಾಗಿ ನೀರು ಮಾಡಿ, ಅಂದರೆ ಒಂದು 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೆ ನಾನು. ಈ ರೀತಿ ಮಸಾಲೆಯನ್ನು ಎಲ್ಲ ಕರೆಕ್ಟಾಗಿ ನೀರು ಜೊತೆ ಮಿಕ್ಸ್ ಮಾಡಿದ ನಂತರ ಅದನ್ನು ಸೈಡಲ್ಲೆಲ್ಲ ಸ್ಕ್ರೇಪ್ ಮಾಡಿ ಈ ರೀತಿ ಬಿಸಿ ಗ್ಯಾಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಸ್ವಲ್ಪ ಕಮ್ಮಿ ಹಾಕಬೇಕು, ಯಾಕಂದರೆ ಉಪ್ಪು ಮೀನಿನಲ್ಲಿ ಡ್ರೈ ಫಿಶಲ್ಲಿ ಉಪ್ಪು ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಮತ್ತು ರುಚಿ ನೋಡ್ಕೊಂಡು ಬೇಕಾದರೆ ಹಾಕ್ಕೊಳ್ಬೋದು. ಇವಾಗ ಒಳ್ಳೆ ಕುದಿ ಬರ್ತಾ ಉಂಟು. ಇವಾಗ ಮೊದಲಿಗೆ ನಾವೇನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಹಾಕ್ಕೊಳ್ಳೋಣ. ಟೊಮೆಟೊ ಹಾಕಿದ ನಂತರ ನಾವು ಡ್ರೈ ಫಿಶ್ ಏನು ನೀರಲ್ಲಿ ನೆನೆಸಿಟ್ಕೊಂಡಿದ್ವಿ ಅದನ್ನು ನೀರು ಬಸಿದುಕೊಂಡು ಸ್ವಲ್ಪ ಹಿಂಡ್ಕೊಂಡು ನಂತರ ಮೀನನ್ನು ಹಾಕಿದ್ರಾಯಿತು. ಈ ರೀತಿ ಎಲ್ಲ ಮೀನನ್ನು ಪಾತ್ರೆಗೆ ಹಾಕೊಳ್ಳೋಣ, ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಹಾಗೆ ಸ್ವಲ್ಪ ಬಾಯಿ ಓಪನ್ ಇಟ್ಟು 10ರಿಂದ 15 ನಿಮಿಷ ಹಾಗೆ ಕುಕ್ ಮಾಡ್ಕೊಳ್ಬೇಕು. ಕುಕ್ ಮಾಡುವಾಗ ಮಿಡಲಲ್ಲಿ ಆ ಪಾತ್ರೆಗೆ ನಾವೇನು ಮಣ್ಣಿನ ಪಾತ್ರೆ ತಗೊಂಡಿದ್ದೇವಲ್ಲ ಅದರ ಸೈಡಲ್ಲೆಲ್ಲ ಆ ಮಸಾಲೆ ಹಿಡಿದುಕೊಂಡಿರುತ್ತೆ, ಅದನ್ನು ಸ್ಕ್ರೇಪ್ ಮಾಡಬೇಕು. ನಂತರ ಒಂದ್ಸಲ ಈ ರೀತಿ ಸ್ಪೂನ್ ಹಾಕೊಳ್ಳಿ, ಯಾಕಂದರೆ ತಳ ಹಿಡಿಬಾರ್ದಲ್ಲ, ಅದಕ್ಕೋಸ್ಕರ ಈ ರೀತಿ ಚೆಂದ ಕುದಿ ಬರಬೇಕು. ಒಂದು 10ರಿಂದ 15 ನಿಮಿಷ ಕುದಿದ ನಂತರ ನಮ್ಮ ಮಂಗಳೂರು ಶೈಲಿಯಲ್ಲಿ ಒಣ ಮೀನು ಸಾರು ಸೂಪರಾಗಿ ಬರುತ್ತೆ ಆಯಿತಾ. ಅದರ ಸ್ಮೆಲ್ಲಂತೂ ಹೇಳಲಿಕ್ಕಿಲ್ಲ, ಅಷ್ಟು ಚೆಂದ ಬರುತ್ತೆ. ಸೂಪರ್ ಅಂದರೆ ಸೂಪರ್, ನನಗೆ ಭಾರಿ ಇಷ್ಟ ಈ ಮೀನು ಸಾರು. ಇವಾಗ ನೋಡಿ ನಮ್ಮ ಒಣ ಮೀನು ಸಾರು ರೆಡಿಯಾಗಿದೆ. ಇವಾಗ ನೋಡಿ ದಪ್ಪ ಆಗ್ತಾ ಬಂದಿದೆ. ಸುಮಾರಾಗಿ ತೆಳು ಸಾರು ಮಾಡಿದ್ದೆ, ಇವಾಗ ದಪ್ಪ ಆಗ್ತಾ ಬಂದಿದೆ. ಇವಾಗ ಇದನ್ನು ನಮ್ಮ ಡ್ರೈ ಫಿಶ್ ಗ್ರೇವಿ ರೆಡಿಯಾಗಿದೆ. ಒಣ ಮೀನು ಸಾರು ಅಂದರೆ ತುಳುವಿನಲ್ಲಿ ನುಂಗೆಲ್ ಮೀನು ಸಾರು ಸೂಪರಾಗಿ ರೆಡಿಯಾಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ. ಗ್ಯಾಸ್ ಆಫ್ ಮಾಡಿದ್ರು ಈ ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ನೋಡಿ ಅದು ಇನ್ನೂ ಕೂಡ ಕುದಿ ಬರ್ತಾ ಉಂಟು. ಇವಾಗ ನಾವು ಈ ಒಣ ಮೀನು ಸಾರನ್ನು ನಮ್ಮ ಮಂಗಳೂರು ಫೇಮಸ್ ಕುಚ್ಚಲಕ್ಕಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಸೂಪರಾಗಿ ಬರುತ್ತೆ.
ಯಾವ ಮೀನು ಸಾರು ಕೂಡ ಬೇಕಾಗಿಲ್ಲ, ಅಷ್ಟು ಚೆಂದ ಬರುತ್ತೆ. ಮೀನು ಸಾರಿದ್ದು ಫ್ಲೇವರೇ ಬೇರೆ, ಒಣ ಮೀನು ಸಾರಿದ್ದು ಫ್ಲೇವರೇ ಬೇರೆ. ಇದಂತೂ ಹೇಳಲಿಕ್ಕಿಲ್ಲ, ಅಷ್ಟು ಅಂದರೆ ಅಷ್ಟು. ನಾನು ಒಂದ್ಸಲ ಟ್ರೈ ಮಾಡಿ ಆವಾಗ ನಿಮಗೇನೆ ಗೊತ್ತಾಗುತ್ತೆ. ಈ ಸಾರಿನಲ್ಲಿರುವ ಆ ಟೊಮೆಟೊನಂತೂ ತಿಂದರೆ ಆಹಾ ಏನು ರುಚಿ ಗೊತ್ತಾ. ನೋಡಿ, ನಮ್ಮ ಒಣ ಮೀನು ಸಾರು ವಿದ್ ಕುಚ್ಚಲಕ್ಕಿ ಅನ್ನ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಹೇಳಿ. ಮೀನು ಸಿಗದಿದ್ದಾಗ ಈ ಒಣ ಮೀನು ಸಾರು ಮಾಡಿ ನೋಡಿ ಹೇಗಾಗಿದೆ ಅಂತ ಮತ್ತೆ ನನಗೆ ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ. ನೋಡಿದ್ರಲ್ಲ ಒಣಮೀನು ಸಾರು ಹೇಗೆ ಮಾಡೋದಂತ. ಇದರ ಪರಿಮಳ ಅಂತೂ ಆಹಾ ಹೇಳಲಿಕ್ಕಿಲ್ಲ ಆಯ್ತಾ, ಸೂಪರ್. ಇದರ ಫ್ಲೇವರ್, ಆ ಟೊಮೆಟೊ ಅಂತೂ ತಿನ್ನುವಾಗ ಆಹಾ ಏನು ರುಚಿ ಗೊತ್ತಾ. ನೀವು ಕೂಡ ಟ್ರೈ ಮಾಡಿ. ನಮ್ಮ ತುಳುನಾಡು ಸ್ಪೆಷಲ್ ಈ ಒಣ ಮೀನು ಸಾರನ್ನು ಮಳೆಗಾಲದಲ್ಲಿ ಮೀನು ಸಿಗದಾಗ ಈ ಪದಾರ್ಥವನ್ನು ಟ್ರೈ ಮಾಡಿ, ಮತ್ತು ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಹೇಳಿ. ಟೇಸ್ಟ್ ಅಂತ ನಾನು ಇವಾಗಲೂ ಹೇಳ್ತೇನೆ, ಸೂಪರ್ ಅಂದರೆ ಸೂಪರ್ ಆಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ನನಗೆ ಯೂಟ್ಯೂಬ್ ಚಾನಲಲ್ಲಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ. ಹೀಗೆ ಮತ್ತು ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.